ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿನಲ್ಲಿ ಸೇಟುಗಳು ಮಾಡುವ ಸ್ಟೈಲ್ನಲ್ಲಿ ಅಥವಾ ಮಾರ್ವಾಡಿಗಳು ಮಾಡುವ ಸ್ಟೈಲಲ್ಲಿ ಸಮೋಸನ ಮಾಡೋಣ. ನಾವು ಹೊರಗಡೆ ಎಲ್ಲ ತಿಂದಿರ್ತೀವಲ್ವ, ಸಮೋಸ ಜೊತೆ ಜಿಲೇಬಿ ಕೂಡ ಕೊಡ್ತಾರೆ. ಕಾಂಬಿನೇಷನ್ ಅಂತೂ ಹಾಯ್, ಏನು ಸೂಪರಾಗಿರುತ್ತೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಸಮೋಸನ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅಂತ ನೋಡೋಣ. ನಾನು ಕೂಡ ಈ ರೆಸಿಪಿನ ಮಾಡೋದು ತುಂಬಾ ಕಷ್ಟ ಅಂದ್ಕೊಂಡಿದ್ದೆ, ಆದರೆ ಮಾಡಿದ ಮೇಲೆ ಅನಿಸಿತು ತುಂಬಾ ಈಸಿ ಅಂತ. ಇದಕ್ಕೆ ಪರ್ಫೆಕ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವು ಕೂಡ ಇವತ್ತೇ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ಪರ್ಫೆಕ್ಟ್ ಆಗಿರೋ ಸಮೋಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ 4 ಸಣ್ಣ ಸಣ್ಣ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಇವಾಗ ಇದೆರಡನ್ನೂ ನಾವು ಬೇಯಿಸ್ಕೊಳ್ಳೋಣ. ಇವಾಗ ನಾನೊಂದು ಪಾತ್ರೆನಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಈ ನೀರಿಗೆ ಹಸಿ ಬಟಾಣಿ 1 ಬೌಲ್ನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 4 ಆಲೂಗೆಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ನಲ್ಲ, ಅದರದ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಅಂದರೆ ನಮಗೆ ಇಲ್ಲಿ ಪೂರ್ತಿ ಮ್ಯಾಶ್ ಆಗೋ ಥರ ಬೇಕಾಗಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಏಕೆಂದರೆ ಹೇಗಿದ್ರೂ ನಾವು ಮತ್ತೆ ಎಣ್ಣೆಯಲ್ಲಿ ಕರಿತೀವಲ್ಲ, ಅದಕ್ಕಾಗಿ. ಇವಾಗ ಒಂದು 10 ನಿಮಿಷ ಬಿಟ್ಬಿಟ್ಟು ನಾನು ಇವಾಗ ಚೆಕ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ಪೂನಲ್ಲಿ ಈ ರೀತಿ ಕಟ್ ಮಾಡಿದರೆ ಕಟ್ ಆಗಬೇಕು. ನಮಗೆ ಇಲ್ಲಿ ಪೂರ್ತಿ ಮ್ಯಾಶ್ ಆಗೋದು ಬೇಡ, ಹಾಗೆ ಬೇಯೋ ಅವಶ್ಯಕತೆಯೂ ಇಲ್ಲ. ಈಗ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ನ. ಆಲೂಗೆಡ್ಡೆ ಬೇಯೋ ಅಷ್ಟರಲ್ಲಿ ಈ ಕಡೆ ಮೈದಾನ ಕಲಿಸ್ಕೊಂಡು ಇಟ್ಕೊಳ್ಳೋಣ. ನಾನಿಲ್ಲಿ ಇವಾಗ 150 ಗ್ರಾಮ್ನಷ್ಟು ಮೈದಾನ ತೊಗೊಂಡಿದ್ದೀನಿ. ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಕರೆಕ್ಟಾಗಿ ತೂಕ ಮಾಡಿ ತೊಗೊತಾ ಇರೋದು, ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅಜ್ವೈನ ತೊಗೊಂಡಿದ್ದೀನಿ. ಅಂದರೆ ಜೀರಿಗೆ ಥರ ಸಣ್ಣಗೆ ಇರುತ್ತೆ ಅಲ್ಲ, ಅದನ್ನು ಸ್ವಲ್ಪ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಇಷ್ಟೂ ಹಾಕಿ ಡ್ರೈ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. 25 ಗ್ರಾಮ್ನಷ್ಟು ತುಪ್ಪನ ಕರಗಿಸ್ಬಿಟ್ಟು ಹಾಕ್ಕೊತೀನಿ ಇವಾಗ. ಹಾಗೆ ಇದಕ್ಕೆ 60 ಗ್ರಾಮ್ನಷ್ಟು ನೀರನ್ನು ಉಗುರು ಬೆಚ್ಚಗೆ ಮಾಡಿಟ್ಕೊಂಡು ಇವಾಗ ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹೊರಗಡೆ ಎಲ್ಲ ಅಡುಗೆ ಮಾಡುವಾಗ, ಅಂದರೆ ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ಆಗ್ಬೋದು, ಸ್ವೀಟ್ ಅಂಗಡಿಗಳಲ್ಲಿ ಆಗ್ಬೋದು, ಇಲ್ಲ ಸ್ಟ್ರೀಟ್ ಅಂಗಡಿಗಳಲ್ಲೇ ಆಗ್ಬೋದು, ಒಟ್ಟಿನಲ್ಲಿ ಎಲ್ಲ ಕಡೆ ಹೊರಗಡೆ ಅಡುಗೆ ಮಾಡುವಾಗ ಎಲ್ಲನೂ ಕೂಡ ತೂಕ ಮಾಡೇ ಹಾಕೋದು, ಯಾರೂ ಕೂಡ ಅಂದಾಜಾಗಿ ಹಾಕೋದಿಲ್ಲ. ಅದಕ್ಕೆ ನಾನು 1 kg ರೆಸಿಪಿನ 150 ಗ್ರಾಮ್ಗೆ ಕನ್ವರ್ಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅಮೌಂಟ್ನಲ್ಲಿ ಹೇಗೆ ಮಾಡೋದು ಅಂತ ಹೇಳಿ, ಈ ಹಿಟ್ಟನ್ನು ಚೆನ್ನಾಗಿ ಮಿತ್ಕೋಬೇಕು, ಒಂದಕ್ಕೊಂದು ಬೆರೆಯೋ ಥರ, ಒಂದಕ್ಕೊಂದು ಹಿಡ್ಕೊಳ್ಳೋ ಥರ. ನೆಕ್ಸ್ಟ್ ಇದನ್ನು ಒಂದು 10 ರಿಂದ 15 ನಿಮಿಷ ಹಾಗೆ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಒಳಗಡೆ ಹಾಕೋದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡಿದ್ವಲ್ಲ, ಅದರಲ್ಲಿ ಇರುವ ನೀರನ್ನು ಬಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ಗೆ 5 ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಕೈಯಲ್ಲೇ ಕ್ರಷ್ ಮಾಡಿ ಕೂಡ ಹಾಕೋಬೋದು. ಮತ್ತು 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಮೋಸಗೆ ಇದೇ ರೀತಿ ಸ್ಟಫಿಂಗ್ನ ಹಾಕೋಬೇಕು ಅಂತ ಏನೂ ಇಲ್ಲ, ನಿಮಗೆ ಇಷ್ಟವಾದದ್ದನ್ನು ಹಾಕೋಬೋದು. ತರಕಾರಿ ಹಾಗೆ ನಿಮ್ಮ ರುಚಿಗೆ ತಕ್ಕಂತೆ ಮಸಾಲೆಗಳನ್ನು ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಮಾರ್ವಾಡಿಸ್ಗಳು ಯಾವ ರೀತಿ ಮಾಡ್ತಾರೋ ಅದೇ ಥರನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅಚ್ಚ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿನ ನಿಮಗೆ ರುಚಿಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮೆಣಸಿನ್ಕಾಯಿನೂ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಹಾಕ್ಕೋಬೇಕು. ಅರಿಶಿನ ಮತ್ತು ಖಾರದ ಪುಡಿನ ಒಗ್ಗರಣೆಗೆ ಹಾಕ್ಕೊಂಡ್ರೆ ಒಳ್ಳೆಯದು, ಏಕೆಂದರೆ ಹಸಿ ಇರುತ್ತೆ. ಒಗ್ಗರಣೆಗೆ ಹಾಕ್ಕೊಂಡ್ರೆ ಹಸಿ ವಾಸನೆ ಹೋಗಿಬಿಡುತ್ತೆ. ಮತ್ತು ಖಾರ ಪುಡಿನೂ ಹೊಡೆಯುತ್ತೆ ಖಾರದ್ದು ಒಗ್ಗರಣೆಗೆ ಹಾಕ್ಕೊಂಡ್ರೆ, ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ಆವಾಗಲೇ ನಾವು ಬೇಯಿಸಿಟ್ಕೊಂಡಿರುವ ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಹಿಡಿಯೋ ಥರ 1-2-3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನಂತರ ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿನ ಸ್ವಲ್ಪ ಹಾಕ್ಕೊಳ್ಳಿ, ಏಕೆಂದರೆ ನಾವು ಆಲ್ರೆಡಿ ಧನಿಯಾ ಬೀಜನ ಹಾಕ್ಕೊಂಡಿರೋದ್ರಿಂದ ಮೊದಲೇ ಅದಕ್ಕೆ ಸ್ವಲ್ಪನೇ ಹಾಕೋಬೇಕು. ಈ ಸ್ಟಫಿಂಗ್ಗೆ ತುಂಬಾ ಬೇಗನೆ ರೆಡಿ ಆಗಿಬಿಡುತ್ತೆ, ಟೈಮ್ ಜಾಸ್ತಿ ಹಿಡಿಯೋದಿಲ್ಲ. ಏಕೆಂದರೆ ಆಲೂಗಡ್ಡೆ ಮತ್ತು ಬಟಾಣಿ ಮೊದಲೇ ಬೆಂದಿರೋದ್ರಿಂದ ಜಸ್ಟ್ ಮಸಾಲೆ ಹಿಡಿಬೇಕು ಅಷ್ಟೇ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಅಂದರೆ ಕಸ್ತೂರಿ ಮೆಂತ್ಯನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಪುಡಿ ಬೇಕಾದರೂ ಮಾಡಿ ಹಾಕೋಬೋದು. ಇದನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ, ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಈ ಸ್ಟಫಿಂಗ್ಗೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ಟಫಿಂಗ್ ಇವಾಗ ರೆಡಿ ಆಗಿದೆ. ಅಷ್ಟರಲ್ಲಿ ನಾವು ನೆನೆಸಿಟ್ಟಿರೋ ಹಿಟ್ಟು ಕೂಡ ನೆಂದಿರುತ್ತೆ. ಇಲ್ಲಿ ನಾವು ಸಮೋಸೆಗೆ ಮೇಲ್ಗಡೆ ಸಮೋಸ ಶೀಟ್ನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಮತ್ತೆ 1-2-3 ನಿಮಿಷ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಪೂರ್ತಿ ಹಿಟ್ಟನ್ನ ಸಣ್ಣ ಉಂಡೆ ರೀತಿಲಿ ಮಾಡ್ಕೋಬೇಕು. ಇವಾಗ ಈ ಸಮೋಸದ ಮೇನ್ ಪಾರ್ಟ್ನ ನೋಡ್ಕೊಳ್ಳೋಣ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದೇ ಒಂದು ಉಂಡೆನಲ್ಲಿ 2 ಶೀಟ್ನ ಮಾಡ್ಕೋಬೋದು. ಅದಕ್ಕಾಗಿ ಇದನ್ನು ರೌಂಡಾಗಿ ಹರ್ಕೊಳ್ಳೋದಕ್ಕೆ ಹೋಗಬಾರ್ದು, ಇದನ್ನು ಉದ್ದುದ್ದಕ್ಕೆ ಹರ್ಕೋಬೇಕು. ಈ ಥರ ಉದ್ದುದ್ದಕ್ಕೆ ಓವಲ್ ಶೇಪ್ನಲ್ಲಿ ಇದ್ದರೆ ಒಳ್ಳೆಯದು. ನಿಮಗೆ ಎಷ್ಟು ತೆಳುಗೆ ಆಗುತ್ತೋ ಅಷ್ಟು ತೆಳುಗೆ ಲಟ್ಟಿಸ್ಕೊಳ್ಳಿ. ಇದನ್ನು ಆದಷ್ಟು ತೆಳುಗೆ ಇದ್ರೇ ಒಳ್ಳೆಯದು. ಪೂರ್ತಿ ಲಟ್ಟಿಸ್ಕೊಂಡ್ಮೇಲೆ ಇದು 2 ಪಾರ್ಟ್ ಆಗೋ ರೀತಿಯಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ. ಇದು 1 ಶೀಟ್ನಲ್ಲಿ 2 ಸಮೋಸ ಮಾಡ್ಬೋದು. ಅದಕ್ಕಾಗಿ ಇದರಲ್ಲಿ ಅರ್ಧ ಶೀಟ್ನ ಕಟ್ ಮಾಡಿ ಎತ್ಕೊತಾ ಇದ್ದೀನಿ. ಒಂದು ಬೌಲ್ನಲ್ಲಿ ನೀರನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ಸುತ್ತಲೂ ಕೂಡ ನೀರನ್ನು ಹಚ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡಿದಾಗ ನೀರು ಹಚ್ಕೊಂಡ್ರೆ ನೀಟಾಗಿ ಅಂಟ್ಕೊಂಡಿರುತ್ತೆ. ಆವಾಗ ಒಳಗೆ ಹಾಕಿರೋ ಸ್ಟಫಿಂಗ್ ಎಲ್ಲ ಎಣ್ಣೆಗೆ ಬರೋದಿಲ್ಲ, ಹೊರಗಡೆ ಬರೋದಿಲ್ಲ. ಅದಕ್ಕಾಗಿ ನೀಟಾಗಿ ನೀರನ್ನು ಹಚ್ಕೋಬೇಕು. ಕ್ಲೋಸ್ ಮಾಡಿದರೆ ನೀಟಾಗಿ ಅಂಟ್ಕೊಂಡಿರಬೇಕು. ನೀವು ಮಧ್ಯದಲ್ಲಿ ನೀರು ಹಾಕಿಲ್ಲ ಅಂದರೂ ನಡೆಯುತ್ತೆ, ಆದರೆ ಸುತ್ತಮುತ್ತ ನೀಟಾಗಿ ನೀರು ಹಾಕಿ. ನೋಡಿ, ಈ ರೀತಿ ಬೆರಳನ್ನು ಇಟ್ಕೊಂಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಒಂದ್ರ ಮೇಲೆ ಒಂದನ್ನು ಹಾಕ್ಬಿಟ್ಟು ಅಂಟಿಸ್ಕೋಬೇಕು. ತುಂಬಾ ಗಟ್ಟಿಗೆ ಪ್ರೆಸ್ ಮಾಡಿ ಅಂಟಿಸ್ಕೊಂಡ್ರೆ ಒಳ್ಳೆಯದು, ಅಂದರೆ ಹೊರಗಡೆ ಸ್ಟಫಿಂಗ್ ಬರಬಾರ್ದು ಅಂತ. ಅದಕ್ಕಾಗಿ ನೀಟಾಗಿ ಅಂಟಿಸ್ಕೊತಾ ಇದ್ದೀನಿ ಪ್ರೆಸ್ ಮಾಡಿಕೊಂಡು. ಇವಾಗ ನಿಧಾನಕ್ಕೆ ಬೆರಳನ್ನು ತೆಗೆದುಬಿಟ್ಟು ಸ್ಟಫಿಂಗ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕೋನ್ ಶೇಪ್ನಲ್ಲಿ ಬರುತ್ತೆ. ನಾವು ನೀಟಾಗಿ ಮಾಡಿಕೊಂಡ್ರೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಮೇಲ್ಗಡೆ 2 ಸೈಡು ಜಾಯಿನ್ ಮಾಡಿರೋಂಥ ಪಾರ್ಟ್ ಇರುತ್ತಲ್ಲ, ಅದನ್ನು ನಾವು ಎಳೆದುಬಿಟ್ಟು ನೀಟಾಗಿ ಸ್ಟಿಕ್ ಮಾಡಿಕೊಂಡ್ರೆ, ಪೂರ್ತಿ ಪ್ಯಾಕ್ ಮಾಡಿಕೊಂಡ್ರೆ ಸೇಮ್ ಹೊರಗಡೆ ಸ್ಟೈನಲ್ಲಿ ಹಲ್ವಾಯಿ ಸ್ಟೈನಲ್ಲಿ ಸಿಗುತ್ತೆ. ಅದೇ ರೀತಿ ಕಾಣಿಸುತ್ತೆ. ಅವರು ಕೂಡ ಇದೇ ರೀತಿಯೇ ಮಾಡ್ಕೊಳ್ಳೋದು. ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಹೊರಗಡೆ ಬರಬಾರ್ದು ಸ್ಟಫಿಂಗ್ಸು. ನಾವು ಎಣ್ಣೆಗೆ ಹಾಕಿದಾಗ ಅದಕ್ಕಾಗಿ ನೀರು ಹಾಕ್ಕೊಂಡಿರೋದ್ರಿಂದ ಅದು ನೀಟಾಗಿ ಅಂಟ್ಕೊಂಡಿರುತ್ತೆ. ಒಂದು ಸಮೋಸ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದೇ ರೀತಿ ಇನ್ನೊಂದು ಮಾಡೋದು ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ. ಇದೇ ರೀತಿಯೇ ಎಲ್ಲ ಸಮೋಸನೂ ನಾನು ಮಾಡಿ ರೆಡಿ ಮಾಡಿಟ್ಕೊತೀನಿ. ಇವಾಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದೇ ಸಮೋಸನ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸಮೋಸನ ನೀವು ಎಣ್ಣೆಗೆ ಹಾಕಿದ ಕೂಡಲೇ ಸೌಟ್ ಹಾಕಿ ತಿರುಗಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಸ್ವಲ್ಪ ಹೊತ್ತು ಬಿಡಿ. ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಇವಾಗ ಸೌಟ್ ಹಾಕ್ಬಿಟ್ಟು ನಾನು ತಿರುಗಿಸ್ಕೊತಾ ಬೇಯಿಸ್ಕೊತೀನಿ. ಸಮೋಸಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮೋಸ ಸಿಗುತ್ತೆ, ಮತ್ತು ಒಂದೊಂದು ಅಂಗಡಿನಲ್ಲಿ ಒಂದೊಂದು ಥರ ಪ್ರೊಸೀಜರ್ ಇರುತ್ತೆ. ಅದರಲ್ಲಿ ಒಂದು ರೆಸಿಪಿನ ನಾನು ನಿಮಗೆ ತೋರಿಸಿರೋದು. ನಾವು ಪಾನಿಪುರಿಗೆ ಕಂಪೇರ್ ಮಾಡಿಕೊಂಡ್ರೆ ಇದಂತೂ ಮಾಡೋದಕ್ಕೆ ಸಖತ್ ಈಸಿ ಇರುತ್ತೆ. ಯಾವಾಗ ಬೇಕೋ ಆವಾಗ ಚಟ್ಪಟ್ ಅಂತ ರೆಡಿ ಮಾಡ್ಕೋಬೋದು.
ಸೂಪರ್ ಆದಂಥ ಸೇಟು ಸ್ಟೈಲ್ ಎನಿವೆ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಸಮೋಸ ಜೊತೆ ಟೊಮೆಟೊ ಕೆಚಪ್ ಇದ್ದರೆ ಅಂತೂ ಸೂಪರ್ ಆದಂಥ ಸಖತ್ತಾಗಿರುವ ಕಾಂಬಿನೇಷನ್ ಆಗುತ್ತೆ. ನೋಡೋದ್ರಲ್ಲ ಸಮೋಸನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ, ಸೇಟು ಸ್ಟೈಲ್ನಲ್ಲಿ ಇಲ್ಲ ಮಾರ್ವಾಡಿ ಸ್ಟೈಲ್ನಲ್ಲಿ ಹೇಗೆ ಸಮೋಸ ಮಾಡ್ತಾರೆ ಅಂತ. ನಾನು ಕೂಡ ಹೊರಗಡೆ ನೋಡಿದಾಗೆಲ್ಲ ಸಮೋಸನ ಇದು ತುಂಬಾ ಕಷ್ಟದ ರೆಸಿಪಿ ಅಂತ ಅಂದ್ಕೊಂಡಿದ್ದೆ. ಇವಾಗ ನಾನೇ ಇದನ್ನು ಮಾಡಾದ್ಮೇಲೆ ಇದು ಈಸಿ ರೆಸಿಪಿ ಅಂತ ನಾನೇ ಹೇಳ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೇವ್ ಮಾಡ್ಕೊಳ್ಳಿ. ಇನ್ ಫ್ಯೂಚರ್ ನೀವೇನಾದ್ರು ಈ ರೆಸಿಪಿನ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗೋಣ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.